17 ವರ್ಷ RCB ಕಪ್ ಗೆದ್ದಿರಲಿಲ್ಲ. ಪ್ರತಿ ಬಾರಿ IPL ಸೀಸನ್ ಶುರುವಾದಾಗಲೂ ಕೂಡ ಬೇರೆ ಬೇರೆ ಫ್ಯಾನ್ಸ್ಗಳು, ಬೇರೆ ಟೀಮ್ ಫ್ಯಾನ್ಸ್ RCB ಫ್ಯಾನ್ಸ್ನ ಕೇಳ್ತಾ ಇದ್ರು, ಅಂದ್ರೆ ಒಂದ್ಸಲನೂ ಕಪ್ ಗೆದ್ದಿಲ್ಲ, ಯಾಕೆ ಟೀಮ್ ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಅವಾಗೆಲ್ಲ ಹೆಮ್ಮೆಯಿಂದ ಹೇಳ್ತಾ ಇದ್ವಿ, ನಮ್ಮೋರು ನಮ್ಮ ಟೀಮ್ ಅಂತ. ಸೋತಾಗ್ಲೇ ಟೀಮ್ ಬಿಟ್ಟಿರ್ಲಿಲ್ಲ, ಹಿಂಗೆ ಗೆದ್ದಾಗ ಬಿಡ್ತೀವ ನಮ್ಮ ಟೀಮ್ನ, ಚಾನ್ಸೇ. ಸೊ ನಿನ್ನೆ ಕಪ್ ಗೆದ್ದ ಮೇಲೆ, RCB ಕಪ್ ಗೆದ್ದ ಮೇಲೆ ಅಭಿಮಾನಿಗಳು ತಮ್ಮ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ, ನೋಡೋಣ. ನಮಗೆ ನಮ್ಮ ತುಂಬಾ ಖುಷಿ ಐತೆ RCB ಗೆದ್ದಿರೋದಕ್ಕೆ. ಕೊಹ್ಲಿ ಅವರು ಚೆನ್ನಾಗಿ ಆಡ್ಕೊ ಬಂದ್ರು. ಸಾಲ್ಟ್ ಅವ್ರದ್ದು ಫಸ್ಟ್ ಸ್ವಲ್ಪ ಬೇಗ ವಿಕೆಟ್ ಬಿದ್ದಾಯ್ತು. ಆದ್ರೂ ನಮ್ ಎಷ್ಟೇ ಹೇಳೋರು ಎಲ್ಲ ಚೆನ್ನಾಗಿ ಬಾಲಿಂಗ್ ಮಾಡವ್ರೆ. ಯಜಲ್ವುಡ್ ಅವರು ಬೆಂಕಿ ಬಾಲಿಂಗು. ಕರುಣಾಕರ್ ಪಾಂಡ್ಯ ಈ ಸೀಸನ್ ಅಲ್ಲಿ ಬೇಕಾಗಿರೋ ಟೈಮ್ಗೆ ಕರೆಕ್ಟ್ ಆಗಿ ವಿಕೆಟ್ ತೆಗೆದ್ಬಿಟ್ಟು ಎಲ್ಲಾರು ಮಿಂಚಾಡ್ದವ್ರೆ. RCB ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು. ಮ್ಯಾಚ್ ಅದು ಸಕ್ಕದಾಗಿತ್ತು. ಲೈಕ್ ಅಂದ್ರೆ 18 ಇಯರ್ಸ್ ಆದ್ಮೇಲೆ RCB ಕಪ್ ಗೆಲ್ತಿದ್ದಾರೆ ಅಂತಂದ್ರೆ ಸೆಲೆಬ್ರೇಷನ್ಸ್ ಎಲ್ಲ ಕೇಳಿಸ್ಕೊಂತಿರ್ಬೋದು ಹೆಂಗಿದೆ ಅಂತ. ಲೈಕ್ ಇವಾಗ ಹೆಂಗೆ ಅಂತಂದ್ರೆ ಇವಾಗ ಕೃಣಾಲ್ ಪಾಂಡ್ಯನೇ ಲೈಕ್ ಮ್ಯಾನ್ ಆಫ್ ದ ಮ್ಯಾಚ್ ಅಂದ್ರೂ ಆಗಲ್ಲ. ಬಿಕಾಸ್ ಎಲ್ಲದು ಬಾಲ್ಸ್ ಡಾಟ್ ಬಾಲ್ಸ್ ಹಾಕಿ ಎಲ್ಲ ಸಕ್ಕತ್ತಾಗಿ ಪ್ಲೇ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಆಫ್ಟರ್ 18 ಇಯರ್ಸ್ ನಮ್ಮ RCBಗೆ ಲೈಕ್ ನಮ್ಮ ಬೆಂಗಳೂರಿಗೆ ನಾವು ಮ್ಯಾಚ್ ಒನ್ ಆಗಿರೋದು. ಇಟ್ಸ್ ಸೆಲೆಬ್ರೇಷನ್ ಫಾರ್ ದ ಹೋಲ್ ಕರ್ನಾಟಕ. ವಿ ಆರ್ ವೆರಿ ಹ್ಯಾಪಿ. ಈ ಸಲ ಕಪ್ ನಮ್ದೇ. ಯಸ್, ವಿ ಗಾಟ್ ದ ಕಪ್. ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ಈ ಸರಿ ಕಪ್ ನಮ್ದಾಗಿಂದ ತುಂಬಾ ಸಂತೋಷ ಆಗಿದೆ ಸರ್. ಈ ತರ ಗೆಲ್ತಾರೆ ಅಂತ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡಿರಲ್ಲ. ಫೈನಲಿಗೆ ಬಂದಿದ್ದಾರೆ. ಹೇಗೆ ಏನಂತ ಅವ್ರು ನೋಡಿದ್ರೆ ಟಾಸ್ಕ್ ಎತ್ತಿದ್ರಿಂದ ನಾವು ಸೋಲುತ್ತೀವಿ ಅಂತ ಆಗಿದ್ವಿ. ತುಂಬಾ ಚೆನ್ನಾಗಿ ಆಡಿದ್ರು. ಫೀಲ್ಡಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಸರ್. ಬ್ಯಾಟಿಂಗಿಂತ ಫೀಲ್ಡಿಂಗ್ ತುಂಬಾ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಅಂತೂ ಕಣ್ಣೀರು ಸುರಿಸ್ಬಿಟ್ರು. ಅದನ್ನ ನೋಡಿ ನಮಗೂ ಆನಂದ ಬಾಷ್ಪ ಆಗೋಯ್ತು. ಈ ಸರಿ ಕಪ್ ನಮ್ದಾಗಿರೋದು ತುಂಬಾ ಖುಷಿ ಆಗಿದೆ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ನಾನು ಕೂಡ RCB ಪರವಾಗಿ ಸಾಯಂಕಾಲದಿಂದನೂ ಇಲ್ಲಿವರೆಗೂ ಕೂಡ ಬರೀ ಕುತೂಹಲದಿಂದ ಪಂದ್ಯವನ್ನ ವೀಕ್ಷಣೆ ಮಾಡಿದ್ದಾರೆ. ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಜವಾಗ್ಲೂ ಪೂಜೆ ಫಲಪಟ್ಟು ಕೊಡ್ತು. ವರ್ಷದಿಂದ ಕಾಯಕತ್ತಿದ್ದ RCBಗೆ ಖುಷಿ ಆಗತ್ತೆ. ಜೈ RCB, ಜೈ RCB. ನಿರ್ವೃತ್ತಿ ಘೋಷಣೆ ಮಾಡಿದ್ವಿ. ವರ್ಷದ ಒಳಗಂದ್ರೆ ನಾವು ಕಾಯಕತ್ತಿದ್ದೀವಿ. ಇವತ್ತು ಹೊಡೆದಿವಿ, ಅಂಕಲ್ ಹೊಡೆದಿವಿ. ಈ ದಿವಸ ಕರ್ನಾಟಕದಲ್ಲಿ ಹಬ್ಬವಂತ ಆಚರಣೆ ಮಾಡ್ತೇವೆ. RCB ತಂಡಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.